ಇನ್ನು ಗೃಹ ಸಚಿವ ಜಿ ಪರಮೇಶ್ವರ್ಗೆ ಇವತ್ತು ಜಾರಿ ನಿರ್ದೇಶನಾಲಯ ಶಾಕ್ ಕೊಟ್ಟಿದೆ. ಯಾಕಂದರೆ ಅವರ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಇವತ್ತು ರೇಡ್ ಆಗಿದೆ. ಇದು ಒಂದು ರಾಜಕೀಯ ಪ್ರೇರಿತ ರೇಡ್ ಅಂತ ಹೇಳಿ ನಾಯಕರು ವಾಗ್ಯುದ್ಧವನ್ನು ನಡೆಸ್ತಾ ಇದ್ದಾರೆ. ಇದು ಎರಡೂ ಕಡೆಯ ನಾಯಕರ ಕೆಸರೆರಚಾಟಕ್ಕೆ ಕಾರಣವಾಗಿದೆ. ಗೃಹ ಸಚಿವ ಪರಮೇಶ್ವರ್ಗೆ ಶಾಕ್ ಕೊಟ್ಟಿರೋ ಇಡಿ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ಮಾಡಿದೆ. 22 ಇನೋವಾ ಕಾರ್ನಲ್ಲಿ ಬಂದಿದ್ದ 40ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ತುಮಕೂರು ಸೇರಿ ಹಲವೆಡೆ ರೇಡ್ ಮಾಡಿದೆ. ಬೆಳಗ್ಗೆ 9 ಗಂಟೆಯಿಂದಲೇ ದಾಖಲೆಗಳ ಪರಿಶೀಲನೆಗೆ ಇಳಿದಿದೆ. ತುಮಕೂರು ಜಿಲ್ಲೆಯ ಹೆಗ್ಗರೆ ಬಳಿ ಇರುವ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು, ತುಮಕೂರಿನಲ್ಲಿರುವ SSIT ಕಾಲೇಜು, ನೆಲಮಂಗಲದ ಟಿ ಬೇಗೂರಿನಲ್ಲಿರುವ ಕಾಲೇಜಿನ ಮೇಲೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳ ತಂಡ ರೇಡ್ ಮಾಡಿದೆ. ಗೃಹ ಸಚಿವ ಜಿ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆ ಏನಿದೆ ಸಿದ್ಧಾರ್ಥ, ಇದರ ಮೇಲೆ ಇಡಿ ಅಧಿಕಾರಿಗಳು ಇವತ್ತು ಏಕಕಾಲದಲ್ಲೇ ದಾಳಿ ನಡೆಸಿರುವಂಥದ್ದು. ನಿರಂತರವಾದಂಥ ಈ ದಾಳಿಗೆ ಈಗಾಗಲೇ ಸ್ಥಳೀಯ ಪೊಲೀಸರು ಅಂದರೆ ತುಮಕೂರಿನ ಟೌನ್ನ DYSP ಏನಿದ್ದಾರೆ ಅವರು ಕಾಲೇಜಿನ ಒಳಗಡೆ ಒಂದು ಭದ್ರತೆಯನ್ನು ನೀಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲಿನ ಇಡಿ ದಾಳಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ, DCM DK ಪ್ರತಿಕ್ರಿಯಿಸಿದ್ದು ಹೀಗೆ. ಇಲ್ಲಪ್ಪ, ಗೊತ್ತಿಲ್ಲದೆಲ್ಲ ಹೆಂಗ್ರಿ ಕೇಳ್ತೀರಿ? ನನಗೆ ಗೊತ್ತಿಲ್ಲ, ಕೇಳ್ಬಿಟ್ಟು ಹೇಳ್ತೀನಿ. ಆ ಥರ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಮೇಲೆ ಮಾಡೋಂಥದ್ದು ಏನಿದೆ, ಸೊ ನನಗೆ ಸರಿಯಾಗಿ ಮಾಹಿತಿ ಇಲ್ಲ. ನಾನು ಅದನ್ನ ತಿಳ್ಕೊಂಡು ನಾನು ರಿಯಾಕ್ಟ್ ಮಾಡ್ತೀನಿ ಅದ್ರ ಬಗ್ಗೆ. ಇನ್ನು ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯಿಸಿ, ಇಡಿ IT ಇರೋದೇ ಬೇರೆ ಪಕ್ಷ ಹಣೆಯಲು ಅಂತಂದ್ರೆ, ಇತ್ತ ಬಿಜೆಪಿಯ ಛಲವಾದಿ ನಾರಾಯಣಸ್ವಾಮಿ ಇಡಿ ದಾಳಿ ರಾಜಕೀಯ ಪ್ರೇರಿತ ಅಲ್ಲ ಅಂತ ಕೌಂಟರ್ ಕೊಟ್ಟರು. ಇಡಿ IT ಇರೋದೇ ರಾಜಕೀಯವಾಗಿ ಬೇರೆ ಪಕ್ಷ. ಇಲ್ಲಿ ಹಿಂದೆಲ್ಲ ಇತ್ತ, ಈಗ ಕಾಂಗ್ರೆಸ್ನವರು ಆಡಳಿತ ಮಾಡಿದಾಗ ಈ ಥರದ ಎಲ್ಲ ಇರಲಿಲ್ಲ. ಈಗ ಅದೇ ಒಂದು ಮುಖ್ಯವಾದಂಥ ಅಸ್ತ್ರ ಅವರಿಗೆ. ಒಂದು ದಯವಿಟ್ಟು ಯಾರಾದರೂ ಒಂದು ಇದು ಕೊಡಿ, ನಾನು ಪ್ರಧಾನಮಂತ್ರಿಗಳಿಗೆ ಬರೀತೀನಿ. ಅವ್ರ ಕೆಲಸ ಅವ್ರು ಮಾಡಬೇಕೋ ಬೇಡ. ಎಲ್ಲಿ ಮಿಸ್ಅಪ್ರೋಪ್ರಿಯೇಷನ್ಸ್ ಆಗಿರ್ತದೆ ಅದು ಅವ್ರ ಟಾರ್ಗೆಟ್ ಮಾಡ್ಕೊಳ್ತಾರೆ. ಅದು ಕಾಂಗ್ರೆಸ್ಸು, BJP, ಜನತಾದಳ ಅಲ್ಲ. ಗೃಹ ಸಚಿವ ಪರಮೇಶ್ವರ್ ವಿರುದ್ಧ ವಿಪಕ್ಷ ನಾಯಕ R ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಧನ್ಯಾರಾವ್ ವಿದೇಶದಿಂದ ಗೋಲ್ಡನ್ನು ತಂದು ಹಲವಾರು ಪ್ರಮುಖರಿಗೆ ಕೊಟ್ಟಿರುವಂಥದ್ದು ಈಗಾಗಲೇ ತನಿಖೆಯಿಂದ ಹೊರಬಂದಿದೆ. ಈಗ ಆ ಒಂದು ಹಣ ಸಿದ್ಧಾರ್ಥ ಎಜುಕೇಷನ್ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತ ಅವ್ರು ಮೋಸ್ಟ್ಲಿ ಇನ್ಫಾರ್ಮೇಷನ್ ಇರ್ಬೋದು. ಅದರಿಂದ ತನಿಖೆಗೆ ಹೋಗ್ತಾ ಇದ್ದಾರೆ, ತನಿಖೆ ಮಾಡಲಿ. ಒಂದ್ ಕಡೆ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ನಡೆಸಿ ದಾಖಲೆಗಳನ್ನ ಪರಿಶೀಲಿಸಿದೆ. ಮತ್ತೊಂದು ಕಡೆ ರಾಜಕೀಯ ನಾಯಕರ ಹಗ್ಗ ಜಗ್ಗಾಟ ಜೋರಾಗಿದೆ. ತನಿಖೆ ಬಳಿಕವಷ್ಟೇ ನಿಖರ ಮಾಹಿತಿ ತಿಳಿಯಲಿದೆ. ಬ್ಯೂರೋ ರಿಪೋರ್ಟ್, TV9.